ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿಡಿಸೋ ಬಲು ದೂರ ನೋಟವನು, ಕೇಳನೊಡನೆಯ ಸಾಕು ನನಗೊಂದು ಹೆಜ್ಜೆ. ಹೇಳಿ ನನ್ನಡಿಡಿಸೋ ಬಲು ದೂರ ನೋಟವನು, ಕೇಳನೊಡನೆಯ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸನ್. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಕಷ್ಟದಡವಿಯ ಕಳೆದು ಬೆಟ್ಟ, ಕಷ್ಟದಡವಿಯ ಕಳೆದು ಬೆಟ್ಟ, ಏನದ ಸಾಹಿತ್ಯ ಮರ್ತೋಗ್ಬಿಡ್ತು, ಬಹಳ ದಿವಸ ಆಯ್ತಲ್ಲ. ಈಗ ಹಾಡಿದೀನಿ ಮತ್ತೆ ಈಗಲೇ ಬರ್ತೇನೆ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಬೆಟ್ಟ ಹೊಳೆಗಳ ಹಾದು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು. ಹಾ ಹಾ ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು,
ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಬೆಟ್ಟ ಹೊಳೆ ಕಷ್ಟದ ಡಬಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೆಯ ಬೆಳಕಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ್ತ ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು. ಇದು BM ಶ್ರೀಕಂಠಯ್ಯನವರು ಕನ್ನಡಕ್ಕೆ ಅನುವಾದಿಸಿದಂತಹ ಇಂಗ್ಲಿಷ್ ಗೀತೆಗಳು. ಯಾರು ಲೇಖಕರು? ಅದರ ಕವಿ ಯಾರು? ಜಾನ್ ಹೆನ್ರಿ ನ್ಯೂಮನ್. ಜಾನ್ ಹೆನ್ರಿ ನ್ಯೂಮನ್ನರ ಇಂಗ್ಲಿಷ್ ಗೀತೆಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಅದು ಕೇವಲ ಶಬ್ದಾನುವಾದ ಆಗಿರಲಿಲ್ಲ, ಅದು ಭಾವಾನುವಾದ ಆಗಿತ್ತು. ನಮಗೆ ಚಿಕ್ಕವರಿದ್ದಾಗ ನಿಮಗೂ ನೆನಪಿರುತ್ತೆ, ವಸಂತ ಬಂದ ಋತುಗಳ ರಾಜ, ಆ ಪದ್ಯ ಕೂಡ ಅದರದ್ದೇನೆ. ಈ ಪದ್ಯ ನಾನು ಚಿಕ್ಕವನಿದ್ದಾಗಲೇ ಕೇಳ್ತಿದ್ದೆ. ಯಾವುದು? ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಇದಷ್ಟೇ ಅರ್ಥ ಆಗ್ತಿತ್ತು, ಮಾತಾಡ್ಬೇಡಿ. ಮುಂದಕ್ಕೆ ಏನು ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ಇಷ್ಟು ಇದು ಏನು ಮೊದಲನೇ ನುಡಿ ಇದೆಯಲ್ಲ, ಅಲ್ಲ ಮೊದಲನೇ ನುಡಿ, ಹೇಳಿ ನನ್ನಡಿ ಹಿಡಿಸು ಬಲು ದೂರ ನೋಟವನು ಕೇಳೆ ನೋಡನೆ ಆಗ್ಬೇಕದು. ಕೇಳ ನೋಡನೆ ಅಂತ ಹಾಡ್ಬಿಡ್ತಾರೆ ದೊಡ್ಡ ದೊಡ್ಡ ಸಂಗೀತಗಾರರು ಕೂಡ. ಕೇಳ ನೋಡನೆ ಅಲ್ಲ, ಅದು ಕೇಳೆ ನೋಡನೆ ಸಾಕು ನನಗೊಂದು ಹೆಜ್ಜೆ. ಬಹಳ ಅದ್ಭುತವಾದ ಪರಿಕಲ್ಪನೆ ಇದು. ಯಾಕಂದ್ರೆ ಮನುಷ್ಯನಿಗೆ ಎಷ್ಟೆಷ್ಟು ಅವನು ದೊಡ್ಡವನಾಗ್ತಾ ಹೋಗ್ತಾನೆ, ಜೊತೆಗೆ ಎಷ್ಟು ವಿದ್ಯೆ ಕಲಿತಾನೆ, ಅಷ್ಟು ಭವಿಷ್ಯದ ಚಿಂತೆ ಜಾಸ್ತಿ ಶುರುವಾಗ್ಬಿಡುತ್ತೆ. ಆದ್ರೆ ಇಲ್ಲಿ ಕವಿ ಹೇಳೋದೇನೆಂದ್ರೆ, ಬಹಳ ಮುಂದಕ್ಕೆ ನಾವು ಯೋಚನೆ ಮಾಡಬಾರ್ದು. ಇವತ್ತು 100 ಕಿಲೋಮೀಟರ್ನ ನಡಿಬೇಕಂತಂದ್ರು ಅದು ಒಂದೇ ಹೆಜ್ಜೆಯಿಂದನೇ ಶುರುವಾಗುತ್ತೆ. ಒಂದಾದ್ಮೇಲೆ ಒಂದು ಅದೇ ಹೆಜ್ಜೆನಲ್ಲೇ ಹೋಗ್ತಿರ್ಬೇಕು. ನಾವು 100 ಕಿಲೋಮೀಟರ್ ಹೇಗೆ ನಡೆಯೋದು, 200 ಕಿಲೋಮೀಟರ್ ಹೇಗೆ ನಡೆಯೋದು ಅಂತ ಕುಂತ್ರೆ, ನಡಿದೇನೆ ಹೋದ್ರೆ ನಾವು ಒಂದು ಸ್ವಲ್ಪ ಮುಂದೆ ಸಾಗಲ್ಲ. ಅದಕ್ಕೆ ಮುಂದೆ ಇರ್ತಕ್ಕಂಥ ಗುರಿಯ ಏನು ದೂರ ಮತ್ತು ಗಮ್ಯ ಸ್ಥಾನದ ಕಠಿಣತೆ, ಇವೆಲ್ಲವನ್ನೂ ಬಿಟ್ಟು ಪರಮಾತ್ಮನ ಮೇಲೆ ಭಾರ ಹಾಕಿ ಮುಂದೆ ಹೋಗ್ಬೇಕಂದ್ರೆ, ನಾನು ಅವ್ರ ಕೇಳ್ತಾನೆ, ಹೇಳಿ ನನ್ನಡಿ ಹಿಡಿಸು. ಹೇಳಿ ಅಂದ್ರೆ ಹಿಂಗಿಡಪ್ಪ ಹಿಂಗಿಡು ಅಂತ ಸಣ್ಣ ಹುಡುಗರಿಗೆ ಹೆಂಗೆ ನಡೆಸ್ತಾರಲ್ಲ ತಂದೆ, ಹಾಗೆ ಪರಮಾತ್ಮನಿಗೆ ಬೇಡೋದಿಲ್ಲ. ಹೇಳಿ ನನ್ನಡಿ ಹಿಡಿಸು, ನಾನು ಹೆಜ್ಜೆ ಇಡಿಸು, ಬಲು ದೂರ ನೋಟವನು, ನಾನು ತುಂಬಾ ದೂರದ್ದೇನು ಕೇಳಲ್ಲ, ಕೇಳನು ಮಾಡ್ಬಿಡ್ತಾರೆ ಕೆಲವರು. ಕೇಳೇನು ಅಲ್ಲಿ ಇದಂಗಿದೆ, ನೆಟ್ಟಲ್ಲಿ ಹೆಂಗ್ ಪ್ರಿಂಟ್ ಮಾಡಿದ್ದಾರೆ, ಕೇಳನು ಹಂಗ ಆಡ್ಬಿಡ್ತಾರೆ. ಹಾಡಿರೋರು ಹಂಗೆ ಇದಾರೆ, ನೆಟ್ಟಲ್ಲಿ ಹಾಕಿರೋದು ಹಂಗೆ ಹಾಕ್ಬಿಟ್ಟಿದ್ದಾರೆ. ಹಂಗ ಹಾಕ್ಬಾರ್ದು. ಕೇಳೆ ನೋಡನಿ ಸಾಕು ನನಗೊಂದು ಹೆಜ್ಜೆ. ಇಲ್ಲಿ ನಾನು ನಿನ್ನೇನು ಬಹಳ ದೂರ ಕೇಳಲ್ಪ, ಒಂದೊಂದೇ ಹೆಜ್ಜೆ ಹಿಡಿಸು ನನಗೆ. ಹೇಳಿ ನನ್ನಡಿ ಹಿಡಿಸು ಬಲು ದೂರ ನೋಟವನ್ನು, ನಾನು ತುಂಬಾ ದೂರದ ನೋಟ ನಾನು ಕೇಳಲ್ಲ, ಕೇಳೆ ನೋಡನಿ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ, ನಾನು ಮೊದ್ಲು ಹಿಂಗಿರ್ಲಿಲ್ಲ. ಇದು ಕವಿ ಹೇಳ್ತಾ ಇರೋದು. ನಾನು ಮೊದಲು ಬಹಳ ಅವಸರ ಇದ್ದೆ, ಯೌವನದಲ್ಲಿ ತುಂಬಾ ಅವಸರ ಮಾಡ್ತಾ ಇದ್ದೆ, ತುಂಬಾ ದೂರದ್ದು ಭವಿಷ್ಯ ನೋಡ್ತಿದ್ದೆ, ಕಲ್ಪಿಸ್ಕೊಳ್ತಾ ಇದ್ದೆ. ಇದೆಲ್ಲ ನನಗೆ ಸಾಧ್ಯ ಆಗಲ್ಲ. ಒಂದೊಂದೇ ಹೆಜ್ಜೆ ಹಿಡಿಸು, ನೀನು ಹೇಳಿ ಹಿಡಿಸು, ನಿನ್ನ ಕೃಪೆಯಿಂದ ಹಿಡಿಸು. ಕೇಳೆ ನೋಡನೆ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ, ಮೊದ್ಲು ಹಿಂಗಿರ್ಲಿಲ್ಲ ನಾನು, ನಿನ್ನ ಬೇಡದೆ ಹೋದೆ ಕೈ ಹಿಡಿದು. ನೋಡಿ, ಬೇಡದೆ ಹೋದೆ ಅಲ್ಲಿ ಸರಿ, ಅದು ಬೇಡೇ ಮಾಡ್ಬಿಟ್ರೆ
ಬೇಡದೆ ಹೋದೆ ಕೈ ಹಿಡಿದು ನಡೆಸಂಗನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು. ಈ ಭಾವ ಭಕ್ತನಿಗೆ ಬರ್ಬೇಕು ಯಾವಾಗಲೂ. ಸಾಮಾನ್ಯವಾಗಿ ನಮ್ಮ ಬಗ್ಗೆ ನಾವು ಬಹಳ ಒಳ್ಳೆ ಚಿತ್ರಣ ಕಟ್ಕೊಂಡಿರ್ತೀವಿ. ಜೈಲಲ್ಲಿರೋ ಕಳ್ಳ ಕೂಡ ನಾನು ಮಾಡಿದ್ ಸರಿ ಅಂತ ಸಮರ್ಥಿಸ್ಕೊಂತಿರ್ತಾನೆ, ಗೊತ್ತಾಯ್ತಲ್ಲ. ಕೊಲೆಗಡಕ ಕೂಡ ನಾನೇನು ಸುಮ್ಮನೆ ಮಾಡಿಲ್ಲ ಬಿಡು, ಅವನು ಹಿಂಗಿದ್ದ ಅದಕ್ಕೆ ನಾನು ಮುಗಿಸ್ದೆ ಅಂತ ಸಮರ್ಥಿಸ್ಕೊಂತಿರ್ತಾನೆ ನನ್ನನ್ನು. ಆದರೆ ಯಾವತ್ತು ಭಕ್ತನಿಗೆ ಅಥವಾ ಒಬ್ಬ ಕಿಂಕರನಿಗೆ ನಾನೊಬ್ಬ ಮೂರ್ಖ, ನಾನು ತಪ್ಪು ಮಾಡಿದ್ದೀನಿ, ಬೇಕಾದ ತನ್ನ ತಪ್ಪು ಯಾವತ್ತು ಗೊತ್ತಾಗಕ್ಕೆ ಶುರುವಾಗುತ್ತೋ ಅವನಿಗೆ ಪರಮಾತ್ಮನ ಕೃಪೆ ಸಿಗ್ತಾ ಇದೆ ಅಂತ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನ್ನು ನೀನು. ನಾನು ಬಹಳ ಮೂರ್ಖತನಗಳು ಮಾಡಿ ಬದುಕ್ತಾ ಇದ್ದೆ ಜೀವನದಲ್ಲಿ, ಆದರೂ ನೀನು ನನ್ನನ್ನು ಕೈ ಬಿಟ್ಟಿಲ್ಲ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನ್ನು ನೀನು, ಮುಂದೆಯೂ ಕೈ ಹಿಡಿದು ನಡೆಸಿದೀಯ. ಕಷ್ಟದಡವಿಯ ಕಳೆದು, ಕಷ್ಟದ ಅಡವಿ, ಅಡವಿ ಅಂದ್ರೆ ಇಲ್ಲಿ ಅಡವಿ ಕೆಟ್ಟದ್ದು, ಕಾಡಿನ ಕೆಟ್ಟದ ಬಗ್ಗೆ ಹೇಳ್ತಾ ಇಲ್ಲ. ಈ ಸರಿಯಾಗಿ ಬೆಳೆಸಲಾರದ ಅಡವಿ ಇರುತ್ತಲ್ಲ, ಅಲ್ಲಿ ನಡೆಯೋದು ತುಂಬಾ ಕಷ್ಟ. ಹಾಗೆ ಜೀವನದ ಅದು ಕೂಡ ಸಂಸ್ಕಾರ ಇಲ್ಲದೆ ಹೋದ್ರೆ, ಅಥವಾ ಒಂದು ಒಳ್ಳೆ ಸತ್ಸಂಗ ಮಾರ್ಗದರ್ಶನ ಸಿಗದೆ ಹೋದ್ರೆ ಈ ಜೀವನವು ಕೂಡ ಕಷ್ಟದ ಅಡವಿನೇ ಆಗ್ಬಿಡುತ್ತೆ. ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಬೆಟ್ಟ ಹೊಳೆಗಳಿದಾವೆ ಅವನ್ನೆಲ್ಲ ಹಾದು ಇರುಳನ್ನು ನೂಕದಿಹೆಯ. ಕತ್ತಲು ಕೌದಿದೆ ನನ್ನ ಜೀವನದಲ್ಲಿ, ಇದನ್ನು ನೂಕದಿಲ್ವೇನಪ್ಪ. ಇರುಳನ್ನು ನೂಕದಿಹೆಯ. ಆಮೇಲೆ ಮುಂದೆ ಬೆಳಕಾಗ ಹೊಳೆಯದೆ. ಅಲ್ಲಿ ಬೆಳಗಾಗ, ಅಲ್ಲಿ ಬೆಳಕು ಅನ್ನೋದೇ ಇರ್ಬೇಕು. ಬೆಳಕಾಗ ಹೊಳೆಯದೆ, ಬೆಳಗಾಗ ಹೊಳೆಯದೆ ಅಲ್ಲ, ಅದು ಬೆಳಕಾಗ ಹೊಳೆಯದೆ. ಅಂದ್ರೆ ಇಷ್ಟೆಲ್ಲ ಕಷ್ಟ ಅಡವಿ ಎಲ್ಲ ದಾಟದ್ಮೇಲೆ ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳು ಕಳೆದ್ಮೇಲೆ ಬೆಳಗು ಅಂತನೂ ಅನ್ಬೋದು. ಬೆಳಕು ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೆಳಕಾಗ ಹೊಳೆಯದೆ. ಮುಂದೆ ಹಿಂದೊಮ್ಮೆ ನಾನು ಒಲಿದು ಈ ನಡುವೆ ಕಳಕೊಂಡ. ಅಂದ್ರೆ ಹಿಂದೆ ನನಗೆ ಅದು ಸಿಕ್ಕಿತ್ತು, ಮಗು ಇದ್ದಾಗ, ಬಾಲಕನಿದ್ದಾಗ ಆ ಆನಂದ ಸಿಕ್ಕಿತ್ತು. ಆದ್ರೆ ಮಧ್ಯೆ ಕಳ್ಕೊಂಡ್ಬಿಟ್ಟಿದ್ದೀನಿ ಯೌವನದ ವಿಕಾರದಲ್ಲಿ, ಯೌವನದ ಭರಾಟೆಯಲ್ಲಿ ಅದನ್ನ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಏನದು ಮುಂದೆ ದಿವ್ಯ ಮುಖ ನಗುತ್ತಾ. ಅವಾಗ ಬಾಲಕ ಇದ್ದಾಗ ನನ್ನ ಮುಖದಲ್ಲಿ ನಗು ಇತ್ತಲ್ಲ, ಅದು ದಿವ್ಯ ಮುಖ, ಡಿವೈನ್ ಫೇಸ್. ಅದೇ ನಿಜವಾದ ಪರಮಾತ್ಮನ ಅಸ್ತಿತ್ವ. ಪ್ರತಿಯೊಂದು ಮಗು ಪರಮಾತ್ಮನ ಅಸ್ತಿತ್ವದ ಪ್ರಕಟಿಸ್ತಾ ಇರುತ್ತೆ ಮಗು ಇದ್ದಾಗ. ದೊಡ್ಡದಾಗ್ತಾ ಆಗ್ತಾ 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 ಈ ಲೌಕಿಕತೆಯನ್ನು ಕಲ್ತ್ಕೊಂಡು ಈ ಲೋಕದ ಗೊಡವೆಗೆ ಸಿಕ್ಕಾಕೊಂಡು ಅದು ಆ ದಿವ್ಯ ನಗುವನ್ನು ಕಳ್ಕೊಳ್ಳುತ್ತೆ. ಅದನ್ನು ಮತ್ತೆ ನನಗೆ ಕರುಣಿಸು ಅಂತ ಹೇಳಿ ಕವಿ ಬೇಡ್ಕೊಳ್ತಾನೆ. ತುಂಬ ಕಠಿಣ, ಇಂಗ್ಲೀಷಿಂದ ಕನ್ನಡಕ್ಕೆ ತರೋದು ಬಹಳ ಕಠಿಣ. ಒಂದೇ ಒಂದು ಅಕ್ಷರ ವ್ಯತ್ಯಾಸ ಆದರೆ, ಒಂದೇ ಅಕ್ಷರ ವ್ಯತ್ಯಾಸ ಆದ ಹಾಡ ಅರ್ಥ ಆಗೋದಿಲ್ಲ, ಚರಣ ಅರ್ಥ ಆಗೋದಿಲ್ಲ. ಬಹಳ ಎಚ್ಚರವಾಗಿರ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ನನಗಿವತ್ತು ಇದನ್ನು ಹಾಡೋ ಉದ್ದೇಶ ಇರಲಿಲ್ಲ. ಇವ್ರು ಕೇಳಿದ್ರು, ನಿಮ್ಮ ಹೆಸರೇನು? ಋಷಿಕೇಶ್ ಅವ್ರು ಕೇಳಿದ್ರು. ಮತ್ತು ಋಷಿಕೇಶ್ ಬಂದಿರೋದು ಇದೇ ಮೊದಲು ನಮ್ಮ ಮಹಾಮನೆಗೆ. ಅವರು ಸಂಪೂರ್ಣ ತಮ್ಮನ್ನು ತಾವು ದೇಶ ಸೇವೆಗಾಗಿ ಸಮರ್ಪಿಸಿಕೊಂಡಂಥವರು ಋಷಿಕೇಶ್ ಅವರು. ಇವತ್ತು ನಮ್ಮ ಮಹಾಮನೆಗೆ ಬಂದಿದ್ದು ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಅವ್ರಿಗೆ ದೇವರು ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು, ಸಕಲ ಸಂಪತ್ತೇನು ಬೇಡ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಯಾರು ಊಟ ಮಾಡಿಸ್ತಾರೋ ಅವ್ರೇನು ಕಾಣಿಕೆ ಕೊಡ್ತಾರೋ ಅಷ್ಟೇ ಅವ್ರದ್ದು. ಅದರಿಂದ ಸಕಲ ಸಂಪತ್ತು ಇಟ್ಕೊಳಂಗಿಲ್ಲ ಅವರು. ಹಂಗಾಗಿ ಅವ್ರಿಗೆ ಆಯುರ ಆರೋಗ್ಯ ಕೊಟ್ಟು ದೇಶ ಸೇವೆಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ನಾವು ನೀವು ಒಂದು ನೆನಪಿಸ್ಕೊಳ್ಳೋಣ. ಇವತ್ತು ಇಡೀ ಪಶ್ಚಿಮ ಏಷ್ಯಾ ಹೇಗೆ ಹೊತ್ತುರಿತಾ ಇದೆ ನೋಡಿ. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಹಿರಿಯರು ದೇಶ ಸೇವೆ, ಅಹಿಂಸೆ, ರಾಷ್ಟ್ರಭಕ್ತಿ, ತ್ಯಾಗ, ಬಲಿದಾನ, ಬ್ರಹ್ಮಚರ್ಯ ಈ ಎಲ್ಲ ಮೌಲ್ಯಗಳನ್ನು ಕಲಿಸಿದ್ರು ಅಂತ ತಿಳ್ಕೊಂಡು ನಾವು ಇಷ್ಟು ಆರಾಮಿದ್ದೀವಿ. ಇಲ್ಲದೆ ಹೋಗಿದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಏನಾದರೂ ನಾಶ ಆಗಿದ್ದಿದ್ರೆ ಇವತ್ತು ನಮ್ಮ ನಿಮ್ಮ ಪರಿಸ್ಥಿತಿಯು ಇದಕ್ಕೆ ಆ ಪಶ್ಚಿಮ ಏಷ್ಯಾಕ್ಕಿಂತ ಏನು ಭಿನ್ನ ಆಗಿರ್ತಿರ್ಲಿಲ್ಲ. ಆದ್ದರಿಂದ ಇಂತಹ ದೇಶ ಸೇವಕರು, ಸ್ವಯಂ ಸೇವಕರು, ಸಂಪೂರ್ಣ ತೊಡಗಿಸಿಕೊಂಡಂತಹ ಜೀವಿಗಳನ್ನೇ ನಾವು ಬೆಳೆಸಬೇಕು. ಅವರು ಯಾರೇ ಹೇಳ್ತಾ ಇದ್ರು, ಇಲ್ಲ ಹಿಂಗಾದ್ರೆ ಹಿಂದೂಗಳ ಸಂತಾನ ಕಡಿಮೆ ಆಗುತ್ತೆ. ನೋ, ಎಂದೂ ಕಡಿಮೆ ಆಗಲ್ಲ, ಗೊತ್ತಾಯ್ತಲ್ಲ.
ಹಾಗಾಗಿದ್ರೆ ಹಿಂದೂ ಸಂಸ್ಕೃತಿ, ನಮ್ಮ ದಿವ್ಯ ಸಂಸ್ಕೃತಿ, ದೇವ ಸಂಸ್ಕೃತಿ ಎಂದೋ ನಾಶ ಆಗಬೇಕಾಗಿತ್ತು. ಅದಕ್ಕೆ ನಾಶ ಇಲ್ಲ. ಮಹರ್ಷಿ ಅರವಿಂದ್ರ ಹೇಳಿದ್ದಾರೆ, ಭಾರತ ದೇಶ ಅಂದರೆ ಅದು ಪರಮಾತ್ಮನ ಲ್ಯಾಬೊರೇಟರಿ ಇದ್ದ ಹಾಗೆ, ಅಂದರೆ ಪ್ರಯೋಗಶಾಲೆ ಇದ್ದ ಹಾಗೆ. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಪರಿಗ್ರಹ ಇಂಥವನ್ನೆಲ್ಲ ಪರೀಕ್ಷೆ ಮಾಡೋದಕ್ಕೋಸ್ಕರ ಪರಮಾತ್ಮ ಭಾರತವನ್ನು ಪ್ರಯೋಗಶಾಲೆಯನ್ನಾಗಿ ಬಳಸ್ಕೊಳ್ತಾನೆ. ಭಾರತ ಅಳಿತು ಅಂದರೆ ಜಗತ್ತಿಗೆ ಉಳಿಗಾಲ ಇಲ್ಲ. ಆದರೆ ಭಾರತ ಅಳಿಯೋದಿಲ್ಲ. ಮುಂದೆ ಭಾರತದ ತತ್ವಗಳ ಪ್ರಸ್ತುತತೆ ಇನ್ನೂ ಜಗತ್ತಿಗೆ ಅರ್ಥ ಆಗುತ್ತೆ. ನಾವೆಲ್ಲ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಣ. 2047ರವರೆಗೆ ನಾವೆಲ್ಲರೂ ಆನಂದವಾಗಿ ಬದುಕಿರಬೇಕು. ಶತಮಾನೋತ್ಸವವನ್ನು, ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ನಾವು ನೋಡಬೇಕು. ಜೊತೆಗೆ ವಿಕಸಿತ ಭಾರತ, ಡೆವಲಪ್ಡ್ ಇಂಡಿಯಾ, ವಿಶ್ವಗುರು ಆಗ್ತಕ್ಕಂಥದ್ದನ್ನು ನೀವೆಲ್ಲ ನೋಡೋಣ. ದೇವರಂಥ ಶಕ್ತಿ, ಭಕ್ತಿ, ಆಯುಷ್ಯವನ್ನು ಎಲ್ಲರಿಗೂ ಕರುಣಿಸಲಿ ಅಂತ ಹಾರೈಸ್ತಾ ಇವತ್ತಿನ ಚಿಂತನವನ್ನು ಮುಗಿಸೋಣ. ಸರ್ವರಿಗೂ ಶರಣ ಶರಣ.